ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋ ಮೂವಿ ಹೆಸರು ಹಿಟ್ ಪಾರ್ಟ್ 3 ಅಂತ. ಫಸ್ಟ್ ಪಾರ್ಟ್ ನೀವು ಆಲ್ರೆಡಿ ನೋಡಿರಬಹುದು, ಬಹಳ ಅತ್ಯಂತವಾಗಿ ಹಿಟ್ ಆಗಿರುವಂತಹ ಮೂವಿ ಅದು. ಆ್ಯಂಡ್ ಈ ಫಸ್ಟ್ ಪಾರ್ಟ್ 3 ಕೂಡ ಒಂದು ರೇಂಜ್ಗೆ ಹಿಟ್ ಆಗಿದೆ ಅಂತಲೇ ಹೇಳ್ಬಹುದು. ಬಟ್ ನನ್ನ ಪ್ರಕಾರ ಇದು ಹಿಟ್ಟ ಅಥವಾ ಫ್ಲಾಪ ಅಂತ ಹೇಳಿ ಮೂವಿ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹೀಗೆ ಎಂಡ್ವರೆಗೂ ಈ ಕಥೆನ ಕೇಳ್ತಾ ಹೋಗಿ, ನಿಮಗೆ ಖಂಡಿತವಾಗಿ ಈ ಮೂವಿ ಕತೆ ಇಷ್ಟ ಆಗೇ ಆಗುತ್ತೆ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಸೀದಾ ಮೂವಿ ಕತೆಗೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಅಫ್ಕೋರ್ಸ್ ಹೀರೋದು ಇಂಟ್ರೊಡಕ್ಷನ್ ಆಗುತ್ತೆ. ನಮ್ಮ ಈ ಮೂವಿಯ ಹೀರೋ ಹೆಸರು ಅರ್ಜುನ್ ಸರ್ಕಾರ್ ಅಂತ. ಇವನೊಬ್ಬ ಪೊಲೀಸ್ ಆಫೀಸರ್. ಆ್ಯಂಡ್ ಸ್ಟಾರ್ಟಿಂಗ್ ಸೀನಲ್ಲಿ ಅವನು ಆ್ಯಕ್ಚುಲಾಗಿ ಒಬ್ಬ ಕೈದಿಯಾಗಿರ್ತಾನೆ. ಯಾವುದೋ ಒಂದು ಕೇಸ್ ಮೇರೆಗೆ ಪೊಲೀಸರು ಅವನ್ನ ಬಂದಿ ಮಾಡಿ ಜೈಲಲ್ಲಿಗೆ ಕಳಿಸಿರ್ತಾರೆ. ಹಾಗೆ ಅವನಿಗೆ ಜೈಲಲ್ಲಿ ಸುರಕ್ಷಿತವಾಗಿ ಇರೋದಕ್ಕೆ ಆಗ್ತಿರಲ್ಲ. ಯಾಕೆಂದರೆ ಜೈಲಲ್ಲಿದ್ದ ಆಲ್ಮೋಸ್ಟ್ ಎಲ್ಲ ಕೈದಿಗಳನ್ನೂ ಕೂಡ ಒನ್ ಟೈಮಲ್ಲಿ ಇವನು ಪೊಲೀಸ್ ಆಗಿದ್ದಾಗ ಇದೇ ಅರ್ಜುನ್ ಸರ್ಕಾರ್ ಅವ್ರೆಲ್ಲರೂ ಕೂಡ ಒಳಗಡೆ ಕಳಿಸಿದ್ದ. ಇವರೆಲ್ರಿಗೂ ಕೂಡ ಇವನ ಮೇಲೆ ದ್ವೇಷ ಇತ್ತು. ಅದಕ್ಕೋಸ್ಕರ ಇವನ ಮೇಲೆ ಕೊಲ್ಲೋಕ್ಕಂತ ಹಲವು ತರಹದಲ್ಲಿ ಇವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಅರ್ಜುನ್ ಸರ್ಕಾರ್ ಹೇಗೋ ಮಾಡಿ ಅವರಿಂದೆಲ್ಲ ಪಾರಾಗ್ತಿರ್ತಾನೆ. ಹಾಗಿರುವಾಗ ಒಂದಿನ ಅವನ ಹತ್ರ ಒಬ್ಬ ಕೈದಿ ಬಂದು ಅವನಿಗೆ ಒಂದು ವೆಪನ್ನ ಕೊಡ್ತಾನೆ. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಕೈದಿಗಳು ಕೂಡ ನಿನ್ನಿಂದನೇ ಒಳಗಡೆ ಬಂದಿದ್ದು, ಪ್ರಾಣ ಇಲ್ಲಿ ಅಪಾಯದಲ್ಲಿದೆ, ನೀನು ಸೇಫಾಗಿರಬೇಕು ಅಂತ ಹೇಳಿದ್ರೆ ಈ ವೆಪನ್ ನಿನ್ನ ಹತ್ರ ಇರಲೇಬೇಕಂತ ಹೇಳಿ ಅವನ ಕೈಗೆ ಆ ವೆಪನ್ನ ಕೊಡ್ತಾನೆ. ಹಾಗೆ ಅವನ ಕತೆ ಏನು, ಎಲ್ಲಿಂದ ಬಂದೆ, ಹಾಗೆ ಪೊಲೀಸ್ ಆಗಿದ್ದವನು ಯಾಕೆ ಈ ರೀತಿ ಆದೆ ಅಂತ ಹೇಳಿ ಆ ವ್ಯಕ್ತಿ ಕೇಳಿದಾಗ ಅರ್ಜುನ್ ಸರ್ಕಾರ್ ತನ್ನ ಪಾಸ್ಟ್ ಕಥೆನ ಅವನೊಟ್ಟಿಗೆ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿಂದ ಮೂವಿ ಸೀದಾ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಆಫೀಸರ್ ಅರ್ಜುನ್ನ ತೋರಿಸ್ತಾರೆ. ಅಂಡ್ ಸ್ಟಾರ್ಟಿಂಗ್ ಸೀನಲ್ಲಿ ಅವನ್ನ ಒಬ್ಬ ಸೈಕೋ ಕಿಲ್ಲರ್ ಆಗಿ ನೋಡ್ತಿರೋ ಆಡಿಯನ್ಸ್ನ ತೋರಿಸ್ತಾರೆ. ಈ ಒಂದು ಸೀನಲ್ಲಿ ಅವನು ತನ್ನ ಕಾರಲ್ಲಿ ಒಬ್ಬ ವ್ಯಕ್ತಿನ ಬಹಳ ದಾರುಣವಾಗಿ ಹೊಡೆದು ಕಿಡ್ನಾಪ್ ಮಾಡಿಕೊಂಡು ಕಾಡು ಒಳಗಡೆ ಕರ್ಕೊಂಡು ಹೋಗ್ತಾನೆ. ನಂತರ ಆ ವ್ಯಕ್ತಿನ ಕಾಡಿನ ಮಧ್ಯ ಹರಿತಿರುವಂತಹ ಒಂದು ನದಿಗೆ ಕೆಳಗಡೆ ನೇತಾಕ್ತಾನೆ. ಹಾಗೆ ಇಲ್ಲಿ ಒಂದು ಶಾಕಿಂಗ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವನು ಏನು ಮಾಡ್ತಾನೋ ಆ ಕೃತ್ಯವನ್ನು ಎಲ್ಲದನ್ನೂ ಕೂಡ ರೆಕಾರ್ಡ್ ಮಾಡ್ತಿರ್ತಾನೆ. ಅಂದರೆ ಒಂದು ಸ್ಟ್ಯಾಂಡ್ ಇಟ್ಟು ಅದಕ್ಕೆ ಕ್ಯಾಮ್ರಾನ ಇಟ್ಟು ಅಲ್ಲಿರೋ ನಡೀತಿರೋ ಎಲ್ಲ ಘಟನೆನೂ ಕೂಡ ರೆಕಾರ್ಡ್ ಮಾಡ್ತಿರ್ತಾನೆ. ಅವನು ನಂತರ ಆ ವ್ಯಕ್ತಿ ಹತ್ರ ಹೋಗಿ ಚಾಕು ಮೂಲಕ ಪರ್ಟಿಕ್ಯುಲರ್ ಆಗಿ ಕತ್ತತ್ರ ಕೊಯ್ದು ಅವನನ್ನು ಬಹಳ ಭೀಕರವಾಗಿ ಕೊಲೆ ಮಾಡ್ತಾನೆ. ಹಾಗೆ ಆ ಸೀನಲ್ಲಿ ಅಲ್ಲಿಗೆ ಎಂಡ್ ಆಗುತ್ತೆ. ಅನಂತರ ಅರ್ಜುನ್ ಸರ್ಕಾರ್ ಅಲ್ಲಿಂದ ಸೀದಾ ತನ್ನ ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ಜಾಯಿನ್ ಆಗ್ತಾನೆ. ಆ್ಯಕ್ಚುಲಾಗಿ ಹಿಟ್ ಅಂದರೆ ಹೋಮೋಸೈಡ್ ಇನ್ವೆಸ್ಟಿಗೇಷನ್ ಅಂತ. ಅವನು ಆ್ಯಕ್ಚುಲಾಗಿ ಅವಾಗಷ್ಟೇ ಒಂದು ಟೀಮ್ಗೆ ಮೇನ್ ಹೆಡ್ ಆಗಿ ಜಾಯಿನ್ ಆಗಿದ್ದ. ಅವನು ಬೇರೆ ಪ್ಲೇಸಿಂದ ಈ ಟ್ರಾನ್ಸ್ಫರ್ ಮಾಡಿದ ಕಾರಣ ಇವತ್ತೇ ಅವನ ಜಾಯ್ನಿಂಗ್ ಕೂಡ ಇತ್ತು. ಹಾಗೆ ಜಾಯಿನ್ ಆಗೋ ಮುಂಚೆನೇ ಇವನು ಯಾರೋ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಬಂದಿದ್ದ. ಆದರೆ ಆ ವ್ಯಕ್ತಿ ಯಾರು ಏನು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಜಾಯಿನ್ ಆದ ಸ್ಟಾರ್ಟಿಂಗ್ ಡೇನೇ ಅವನ ಕೈಯಲ್ಲಿ ಒಂದು ಕೇಸ್ ಸಿಗುತ್ತೆ. ಆ ಕೇಸ್ ಬೇರೆ ಯಾವುದೂ ಅಲ್ಲ, ಅವಾಗ ತಾನೇ ಅವನು ಕೊಲೆ ಮಾಡಿದ್ದಂತಹ, ತನ್ನ ಕೈಯಾರೆ ಕೊಲೆ ಮಾಡಿದ್ದಂತಹ ಅದೇ ವ್ಯಕ್ತಿಯ ಕೇಸ್ ಅವನ ಕೈಗೆ ಸಿಕ್ಕಿರುತ್ತೆ. ಸೊ ತಾನೇ ಕೊಲೆ ಮಾಡಿದ್ದು ಅಂತ ಗೊತ್ತಿದ್ರೂ ಕೂಡ ಈ ಅರ್ಜುನ್ ಸರ್ಕಾರ್ ತಾನು ಏನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಆ ಸ್ಪಾಟ್ಗೆ ಹೋಗ್ತಾನೆ. ಹಾಗೆ ಸ್ಪಾಟಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹೇಳಿ ಚೆಕ್ ಮಾಡ್ತಾನೆ. ಹಾಗೆ ಅವನು ತನ್ನನ್ನು ತಾನೇ ಹೊಗಳುಕೊಳ್ತಾನೆ. ಯಾಕಂದರೆ ಇಲ್ಲಿ ಕಿಲ್ಲರ್ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿನೂ ಕೂಡ ಬಿಟ್ಟು ಹೋಗಿರಲ್ಲ. ಅವನು ಯಾವುದೇ ಫಿಂಗರ್ ಪ್ರಿಂಟ್ ಇಲ್ಲಿ ಕೂಡ ನೆಲದ ಮೇಲೆ ಕೂಡ ಬೀಳಬಾರ್ದು ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಶವನ ನೀರಿನ ಕೆಳಗಡೆ ನೇತಾಕಿದ್ದ. ಯಾಕಂದರೆ ನೀರಿನಲ್ಲಿ ಯಾವುದೇ ಒಂದು ವಸ್ತುಗಳನ್ನ ಕೂಡ ಚೆಕ್ ಮಾಡಲಿ
ಮಾಡಲಿಕ್ಕೆ ಆಗಲ್ಲ ನೋಡಿ, ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿದ್ದ. ಹಾಗೆ ಫಿಂಗರ್ ಪ್ರಿಂಟ್ ಎಲ್ಲವನ್ನೂ ಕೂಡ ಅಳಿಸಾಕಿ ಗಾಡಿ ಬಂದ ಜಾಗನೂ ಕೂಡ ಟ್ರ್ಯಾಕ್ನೂ ಕೂಡ ಯಾವುದೋ ಒಂದು ವೆಪನ್ನ ಯೂಸ್ ಮಾಡಿ ಅದು ಕೂಡ ಅಳಿಸಿ ಹೋಗೋ ಹಾಗೆ ಮಾಡಿದ್ದ. ಹಾಗೆ ಲಾಸ್ಟಲ್ಲಿ ಅವನಿಗೆ ಒಂದು ಕ್ಲೂ ಸಿಗುತ್ತೆ, ಅದು ಅವನು ಬಿಟ್ಟು ಹೋಗಿದ್ದಂತಹ ಒಂದು ಸಿಗರೇಟ್ದು ಬಡ್ ಸಿಗುತ್ತೆ. ಸೊ ಇಲ್ಲೇ ಕೂಡ ಅವನಿಗೆ ಆ ಸಿಗರೇಟ್ ಬಡ್ಡಲ್ಲಿ ನಾಯಿಯ DNA ಸಿಗುತ್ತೆ. ಆ್ಯಕ್ಚುಲಾಗಿ ಇಲ್ಲೂ ಕೂಡ ಆ ವ್ಯಕ್ತಿ ಅಂದರೆ ಅರ್ಜುನ್ ಸರ್ಕಾರೇ ಒಂದು ಟ್ರಿಕ್ನ ಪ್ಲೇ ಮಾಡಿರ್ತಾನೆ. ನಿಜವಾಗ್ಲೂ ಸ್ಮಾರ್ಟ್ ಆಗಿರುವಂತಹ ಕಿಲ್ಲರ್ ಅಂತ ಅವನನ್ನು ಅವನೇ ಹೊಗಳುಕೊಂಡು ಈ ಕೇಸ್ ಮೇಲೆ ಫೇಕ್ ಆಗಿ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಫೇಕ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರುವಂತಹ ಅರ್ಜುನ್ ಸರ್ಕಾರ್ಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ವರ್ಷ ಹಾಗೂ ದಿವಾಕರ್ ಅನ್ನೋ ಹೆಸರಿನ ಇಬ್ಬರು ಪೊಲೀಸ್ ಆಫೀಸರ್ ಇರ್ತಾರೆ. ಹೀಗೆ ದಿನಗಳು ಹೋಗ್ತಾ ಇರುತ್ತೆ. ಇಲ್ಲಿ ನಮಗೆ ಅರ್ಜುನ್ ಸರ್ಕಾರ್ನ ಫ್ಯಾಮಿಲಿಯನ್ನು ತೋರಿಸ್ತಾರೆ. ಆ್ಯಕ್ಚುಲಾಗಿ ಅವನಿಗೆ ಅಮ್ಮ ಇರೋದಿಲ್ಲ, ಅಪ್ಪ ಇರ್ತಾರೆ. ಅಪ್ಪ ರಿಟೈರ್ಡ್ ಆರ್ಮಿ ಆಫೀಸರ್ ಆಗಿದ್ದರಿಂದ ತನ್ನ ಜೀವನ ಪೂರ್ತಿಯನ್ನು ಅವರು ಆರ್ಮಿಯಲ್ಲೇ ಕಳೆದಿರ್ತಾರೆ. ಕಾರಣ ಅವನು ತನ್ನ ಮಗನ ಆರೈಕೆ ಬಗ್ಗೆ ಅಥವಾ ಯಾವತ್ತೂ ಕೂಡ ಗಮನಕ್ಕೆ ಕೊಡೋಕೆ ಆಗಿರೋದಿಲ್ಲ. ತನ್ನ ಮಗ ಹೇಗಿದ್ದ, ಏನು ಮಾಡ್ತಿದ್ದ ಅಂತ ಯಾವತ್ತೂ ಕೂಡ ಅವನ ಬಗ್ಗೆ ಕೇರ್ ಮಾಡಿರಲ್ಲ. ಸೊ ಅದೇ ಒಂದು ಸಿಟ್ಟು ಈ ಅರ್ಜುನ್ಗೆ ಇದ್ದ ಕಾರಣ ಅವ್ರ ಅಪ್ಪನ ಜೊತೆ ಮಾತಾಡೋದನ್ನ ಕಮ್ಮಿ ಮಾಡಿಬಿಟ್ಟಿದ್ದ. ಮನೆಗೆ ಹೋಗ್ತಿದ್ದ, ಊಟ ತಿಂಡಿ ಎಲ್ಲವನ್ನೂ ಕೂಡ ಮಾಡ್ತಿದ್ದ, ಆದರೆ ಮಾತಾಡೋದು ಮಾತ್ರ ತುಂಬಾ ಕಡಿಮೆಯಾಗಿತ್ತು. ಆದರೆ ಅಪ್ಪ ಮಾತ್ರ ಈ ಮಗನ ಮೇಲೆ ತುಂಬಾ ಕಾಳಜಿಯನ್ನು ವಹಿಸ್ತಿದ್ದ. ಆವಾಗ ಹೇಗಾದರೂ ನಾನು ಟೈಮ್ನ ಕೊಡಲಿಕ್ಕೆ ಆಗಿರಲಿಲ್ಲ. ಇವಾಗ ಇರುವಂತಹ ಟೈಮ್ನ ನಾನು 100% ಅವನಿಗೋಸ್ಕರ ಕೊಡಬೇಕು ಅಂತ ಟ್ರೈ ಮಾಡ್ತಿದ್ದ. ಆದರೆ ಅರ್ಜುನ್ ಯಾವಾಗಲೂ ಕೂಡ ರಿಜೆಕ್ಟ್ ಮಾಡ್ತಿದ್ದ. ಹಾಗೆ ಅವನ ಅಪ್ಪ ಅರ್ಜುನ್ಗೆ ಒಂದು ಒಳ್ಳೆ ಹುಡುಗಿನ ನೋಡಬೇಕು, ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ರು. ಇದೇ ವೇಳೆ ಅರ್ಜುನ್ನ ಭೇಟಿ ಒಂದು ಸೈಟ್ನ ಮೂಲಕ ಒಂದು ಹುಡುಗಿಯ ಒಟ್ಟಿಗೆ ಆಗುತ್ತೆ. ಅವಳ ಹೆಸರು ಮೃದುಲಾ ಅಂತ. ಮೊದಲ ಭೇಟಿಯಲ್ಲೇ ಅವರಿಬ್ರಿಗೂ ಕೂಡ ಪ್ರೀತಿ ಆಗುತ್ತೆ. ಹಾಗೆ ಆ ಪ್ರೀತಿ ನಂತರ ಮದುವೆಗಾಗಿ ಕನ್ವರ್ಟ್ ಆಗಿರುತ್ತೆ. ಅಂದರೆ ಇವರಿಬ್ಬರು ಮನೆಯಲ್ಲೂ ಕೂಡ ಒಪ್ಕೊಂಡು ಮದುವೆ ನಿಶ್ಚಯ ಕೂಡ ಆಗಿರುತ್ತೆ. ಆ್ಯಕ್ಚುಲಾಗಿ ಈ ಪ್ರೀತಿ, ಲವ್ ಹಾಗೂ ಮದುವೆ ಈ ಮೂವಿಯಲ್ಲೇ ಬೇಡವಾಗಿತ್ತು. ಆದರೂ ಕೂಡ ಫೋರ್ಸ್ಫುಲ್ಲಾಗಿ ಈ ಮೂವಿಯ ಮಿಡ್ಡಲ್ಲಿ ಇದೊಂದು ಬಂದಿದೆ ಅಂತಲೇ ಅನಿಸಿತು ನನಗೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಅದೇನಂತ ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ. ಸೊ ಹೀಗೆ ಅರ್ಜುನ್ ಸರ್ಕಾರ್ ಏನಿದ್ದಾನೆ ತನ್ನ ಕಿಲ್ಲಿಂಗ್ ಕಾರ್ಯನ ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೋಸ್ಕರ ಮತ್ತೊಂದು ವ್ಯಕ್ತಿನ ಕಿಡ್ನಾಪ್ ಮಾಡಿಕೊಂಡು ಅದೇ ಕಾಡಿನ ಮಧ್ಯೆ ಹೋಗ್ತಾನೆ. ಹೀಗೆ ತನ್ನ ಎಕ್ವಿಪ್ಮೆಂಟ್ ಆದಂತಹ ಕ್ಯಾಮ್ರಾ ಹಾಗೆ ಸ್ಟ್ಯಾಂಡ್ನ ತೆಗೆನು ಇನ್ನೇನು ಆ ವ್ಯಕ್ತಿನ ಕೊಲೆ ಮಾಡಬೇಕು. ಆವಾಗ ದೂರದಿಂದ ಅವನ ಮೇಲೆ ಫೈರಿಂಗ್ ಆಗುತ್ತೆ. ಇವನು ಗಾಬರಿಯಿಂದ ಅಕ್ಕಪಕ್ಕ ನೋಡ್ತಾನೆ, ಬಟ್ ಯಾರೂ ಕೂಡ ಇವನ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ನೋಡ್ತಾ ನೋಡ್ತಾ ಇದ್ರೂ ಕೂಡ ಅವನ ಮೇಲೆ ಫೈರಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನಿಗೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಗಾಡಿ ಹತ್ರ ಬಂದು ಬಚ್ಚಿಟ್ಕೊಳ್ತಾನೆ. ಆಗ ಸಡನ್ನಾಗಿ ಒಬ್ಬ ವ್ಯಕ್ತಿ ಅವನ ಮೇಲೆ ಗನ್ನ ಇಡ್ತಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇವನಿಗೆ ಸಪೋರ್ಟ್ ಮಾಡ್ತಿರ್ತಾರಲ್ಲ ಆಫೀಸರ್ ವರ್ಷ, ಅವಳೇ ಆಗಿದ್ಲು. ಸೊ ಆ್ಯಕ್ಚುಲಿ ಈ ವರ್ಷಗೆ ಅರ್ಜುನ್ ಮೇಲೆ ತುಂಬ ದಿನದಿಂದ ಡೌಟ್ ಇತ್ತು, ಈ ಕೊಲೆಗಳನ್ನ ಮಾಡ್ತಿದ್ದದ್ದು ಇವನೇ ಅಂತ. ಸೊ ಅದಕ್ಕೋಸ್ಕರ ಅವಳು ಇವನನ್ನು ಫಾಲೋ ಮಾಡ್ತಿದ್ಲು. ಆದರೆ ಇವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಸೊ ವರ್ಷ ಹೇಳಿದ ಅಷ್ಟು ಮಾತನ್ನ ಕೇಳಿ ಅಫ್ಕೋರ್ಸ್ ಈಗ ಅರ್ಜುನ್ ಸರ್ಕಾರ್ಗೆ ಶಾಕ್ ಆಗುತ್ತೆ. ಇಷ್ಟು ಸ್ಮಾರ್ಟ್ ಆಗಿ ವರ್ಕ್ ಮಾಡುವಂತಹ ಒಬ್ಬ ಆಫೀಸರ್ ನಮ್ಮಲ್ಲೂ ಕೂಡ ಇದ್ದಾರಾ ಅಂತ ಹೇಳಿ ಅವನಿಗೆ ಖುಷಿ ಕೂಡ ಆಗುತ್ತೆ. ಹಾಗೆ ಅವನು ಒಂದು ಟ್ರಿಕ್ನ ಯೂಸ್ ಮಾಡಿ ವರ್ಷ ಕೈಯಲ್ಲಿದ್ದನ್ನು ಗನ್ನ ಅವಳ ಹತ್ರ ಕಿತ್ಕೊಂಡು ರಿಟರ್ನು ಅವಳ ಮೇಲೇ ಪಾಯಿಂಟ್ ಮಾಡಿ ಅವಳನ್ನು ಕೊಲ್ಲೋಕೆ ಮುಂದಾಗ್ತಾನೆ. ಬಟ್ ಕೊಲ್ಲಲ್ಲ. ಅಲ್ಲೇ ಇದ್ದಂತಹ ಒಂದು ಚೇರ್ ಮೇಲೆ ಅವಳನ್ನು ಬಂದಿ ಮಾಡ್ತಾನೆ. ಹಾಗೆ ತಾನು ಅರ್ಧಕ್ಕೆ ಬಿಟ್ಟಿದ್ನಲ್ಲ ಆ ಕಾರ್ಯನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಹೋಗ್ತಾನೆ. ಆವಾಗ ಚೇರಲ್ಲಿ ಬಂದಿಯಾಗಿದ್ದಂತಹ ವರ್ಷ ಕೂಗ್ತಾಳೆ, ಯಾಕೆ ಅಮಾಯಕರನ್ನ ನೀನು ಈ ರೀತಿಯಾಗಿ ಕೊಲೆ ಮಾಡ್ತಿದ್ಯಾ, ನಿನ್ನ ಕತೆ ಏನು, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಹೇಳಿ ಅವನ ಕತೆನ ಮತ್ತೆ ಕೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಇಲ್ಲಿ ಮೂವಿ
ಫ್ಲ್ಯಾಶ್ ಬ್ಯಾಕ್, ಅಲ್ಲಿ ಫ್ಲ್ಯಾಶ್ ಬ್ಯಾಕ್ ಅಂದರೆ ಮತ್ತೊಂದು ಫ್ಲ್ಯಾಶ್ ಬ್ಯಾಕ್ಗೆ ಬರುತ್ತೆ. ಆ್ಯಕ್ಚುಯಲ್ ಆಗಿ ಸುಮಾರು ವರ್ಷಗಳ ಹಿಂದೆ ಈ ಅರ್ಜುನ್ ಸರ್ಕಾರ್ನ ಪೋಸ್ಟಿಂಗ್ ಕಾಶ್ಮೀರದಲ್ಲಿ ಆಗಿರುತ್ತೆ. ಅವನು ಅಲ್ಲಿನ ಹಿಟ್ ಟೀಮಲ್ಲಿ ಮೇನ್ ಲೀಡರ್ ಆಗಿ ವರ್ಕ್ ಮಾಡ್ತಿದ್ದ. ಸೊ ಎಲ್ಲ ಕೂಡ ಕರೆಕ್ಟಾಗಿ ಹೋಗ್ತಿತ್ತು. ಒಂದಿನ ಇವನಿಗೆ ಒಂದು ಕಾಲ್ ಬರುತ್ತೆ. ಸೊ ಯಾವ ರೀತಿ ಅವನು ಮರ್ಡರ್ ಮಾಡಿದ್ದ ನೋಡಿ, ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಅಲ್ಲಿ ಮರಕ್ಕೆ ಕಟ್ಟಿ ಕೊಲೆ ಮಾಡಿರ್ತಾರೆ. ಅವನ ಕತ್ತ ಹತ್ರ ಒಂದು ಪಾರ್ಟ್ನ ಕೊಯ್ದು ಭೀಕರವಾಗಿ ಕೊಲೆ ಮಾಡಿದ್ರು. ಇವನು ಅಲ್ಲೋಗಿ ಚೆಕ್ ಮಾಡಿದಾಗ ಅವನಿಗೆ ಒಂದೇ ಒಂದು ಕ್ಲೂ ಸಿಗುತ್ತೆ, ಅದು ಟೈರ್ನ ಮಾರ್ಕ್ಸ್. ಆ ಟೈರ್ ಮಾರ್ಕ್ಸ್ ಮೂಲಕ ಇವನಿಗೆ ಗೊತ್ತಾಗುತ್ತೆ ಅದೊಂದು ಬೊಲೆರೋ ಕಾರ್ದು ಅಂತ ಹೇಳಿ. ಸೊ ಆ ಊರಲ್ಲಿ ಯಾರೆಲ್ಲ ಬೊಲೆರೋ ಕಾರ್ನ ತಗೊಂಡಿದ್ದಾರೆ ಆ ಕೂಡಲೇ ನನಗೆ ಲಿಸ್ಟ್ ಬೇಕು ಅಂತ ಹೇಳಿ ಒಬ್ಬ ಆಫೀಸರ್ಗೆ ಆರ್ಡ್ರನ್ನು ಕೂಡ ಮಾಡ್ತಾನೆ. ಸೊ ಆ ಆರ್ಡರ್ನ ಫಾಲೋ ಮಾಡಿದಂತಹ ಆಫೀಸರ್ ಕೂಡ ಇವನಿಗೆ ಲಿಸ್ಟನ್ನ ತಂದು ಕೊಡ್ತಾನೆ. ಆವಾಗ ಅವನಿಗೆ 3 ಅಡ್ರೆಸ್ ಸಿಗುತ್ತೆ. ಫಸ್ಟ್ 2 ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ಲೂ ಕೂಡ ಸಿಗೋದಿಲ್ಲ. ಬಟ್ 3ನೇ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ವ್ಯಕ್ತಿ ತುಂಬಾ ಅನುಮಾನವಾಗಿ ನಡ್ಕೊಂಡಿದ್ದ ಕಾರಣ ಅವನನ್ನು ಚೇಸ್ ಮಾಡಿ ಹಿಡಿತಾನೆ. ಆ ಒಂದು ಚೇಸಲ್ಲಿ ಭೀಕರವಾದ ದಾಳಿ ಕೂಡ ಆಗುತ್ತೆ. ನಿಜವಾಗ್ಲೂ ವೈಲೆನ್ಸ್, ಫುಲ್ ಆಫ್ ಆ್ಯಕ್ಷನ್ ಅಂತಲೇ ಹೇಳ್ಬಹುದು. ಎನಿವೇ ನಂತರ ಅವನನ್ನು ಇಟ್ಕೊಂಡು ಒಂದು ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಬಹಳ ಬ್ರೂಟಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಎಷ್ಟು ಟಾರ್ಚರ್ ಕೊಟ್ಟರೂ ಕೂಡ ಆ ವ್ಯಕ್ತಿ ಏನಿದ್ದಾನೆ ಅವನು ಒಂದೇ ಒಂದು ಚೂರು ಕೂಡ ಬಾಯಿನ ಬಿಡೋದಿಲ್ಲ. ಅವನು ಯಾವುದೋ ಒಂದು ಸಂಘಕ್ಕೆ ಕೆಲಸ ಮಾಡ್ತಿದ್ದಾನೆ ಅಂತ ಅವನು ನಡ್ಕೊಳ್ತಿರೋ ರೀತಿ ಮೂಲಕ ಈ ಅರ್ಜುನ್ಗೆ ಗೊತ್ತಾಗುತ್ತೆ. ಆದರೂ ಕೂಡ ಆ ಸಂಘ ಯಾವುದು, ಅವನು ಯಾಕೆ ಕೊಲೆ ಮಾಡ್ತಿದ್ದ, ಅವರ ಮೋಟಿವ್ ಏನು ಅಂತ ಯಾವುದೂ ಕೂಡ ಇವನಿಗೆ ಗೊತ್ತಾಗೋದಿಲ್ಲ. ಸೊ ಹೀಗೆ ಒಂದಿನ ಅವನ ಆಫೀಸಲ್ಲಿ ಕೂತು ವರ್ಕ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಟಿ ವಿಯಲ್ಲಿ ತೋರಿಸ್ತಿರುವಂತಹ ಒಂದು ನ್ಯೂಸ್ನ ಅಬ್ಸರ್ವ್ ಮಾಡ್ತಾನೆ. ಸೊ ಆ ಚಾನಲ್ನಲ್ಲಿ ಬಿಹಾರದಲ್ಲಿ ನಡೆದಂತಹ ಒಂದು ಕೊಲೆಯ ಬಗ್ಗೆ ಮಾತಾಡ್ತಿರ್ತಾರೆ. ಆ ಕೊಲೆ ನ್ಯೂಸ್ನಲ್ಲಿ ಕೇಳಿ ಇವನಿಗೆ ತುಂಬಾ ಶಾಕ್ ಆಗುತ್ತೆ. ಯಾಕಂದರೆ ಆ ಬಿಹಾರದಲ್ಲಿ ಯಾವ ರೀತಿಯಾಗಿ ಕೊಲೆ ಮಾಡಿದ್ರೋ ಅದೇ ರೀತಿಯಾದಂತಹ ಕೊಲೆ ಈ ಕಾಶ್ಮೀರದಲ್ಲೂ ಕೂಡ ಆಗಿರುತ್ತೆ. ಅವನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಂದರೆ ಈ ರೀತಿ ಕೊಲೆ ಮಾಡಿದ ವ್ಯಕ್ತಿ ಕಾಶ್ಮೀರದಲ್ಲಿ ಇದ್ದಾನೆ. ಅವನು ಇದೇ ಟೈಮ್ಗೆ ಬಿಹಾರದಲ್ಲಿ ಹೋಗಿ ಕೊಲೆ ಮಾಡೋಕೆ ಹೇಗೆ ಸಾಧ್ಯ, ಈ ಮಿಸ್ಟ್ರಿ ಅಂದರೆ ಏನು, ಇದನ್ನು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಅವನು ಅದೇ ಕೂಡಲೇ ಬಿಹಾರಕ್ಕೆ ಹೋಗ್ತಾನೆ. ಅವನು ಬಿಹಾರಕ್ಕೆ ಹೋಗೋ ಮುಂಚೆನೇ ಅಲ್ಲಿನ ಪೊಲೀಸರು ಈ ಕೊಲೆ ಕೇಸ್ನ ಭೇದಿಸಿ ಆ ಕಿಲ್ಲರ್ನೂ ಕೂಡ ಅರೆಸ್ಟ್ ಮಾಡಿರ್ತಾರೆ. ನಂತರ ಅರ್ಜುನ್ ಹೋಗಿ ಆ ಕಿಲ್ಲರ್ನ ಕ್ವೆಶ್ಚನ್ ಮಾಡ್ತಾನೆ. ಯಾಕೆ ಕೊಲೆ ಮಾಡಿದೆ, ಹಾಗೆ ಆದಿಲ್ನ ಫೋಟೋ ತೋರಿಸಿ ಇವನಿಗೂ ನಿನಗೂ ಏನು ಲಿಂಕ್ ಇದೆ ಅಂತ ಕ್ವೆಶ್ಚನ್ ಮಾಡ್ತಾನೆ. ಬಟ್ ಆ ಕಿಲ್ಲರ್ ಮಾತ್ರ ಏನೂ ಉತ್ತರ ಕೊಡದೆ ಒಂಥರ ಸೈಕೋ ಕಿಲ್ಲರ್ ಥರ ನಗಾಡ್ತಿರ್ತಾನೆ. ನಂತರ ಅರ್ಜುನ್ ಸೀದಾ ಅವನನ್ನು ಕಾಶ್ಮೀರ್ಗೆ ಕರ್ಕೊಂಡು ಹೋಗಿ ಆ ಆದಿಲ್ ಇದ್ದಾನಲ್ಲ ಅವನ ಇಬ್ಬರನ್ನು ಕೂಡ ಮುಖಾಮುಖಿಯಾಗಿ ಕೂರಿಸಿ ಇಬ್ಬರನ್ನು ಒಟ್ಟಿಗೆ ವಿಚಾರಣೆ ಮಾಡ್ತಾನೆ. ಲೈಕ್ ಇಬ್ಬರನ್ನ ಒಟ್ಟಿಗೆ ವಿಚಾರಣೆ ಮಾಡಿದಾಗ ಒಂದು ಟ್ರಿಕ್ ಯೂಸ್ ಮಾಡಿ ಏನಾದರೂ ಕ್ವೆಶ್ಚನ್ನ ಕೇಳಿದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿ ಬೀಳ್ತಾರೆ ಅಂತ ಹೇಳಿ ಅವನ ಹೀಗೆ ಇಬ್ಬರನ್ನು ಕ್ವೆಶ್ಚನ್ ಮಾಡಿ ಒಂದು ಟ್ರಿಕ್ ಯೂಸ್ ಮಾಡ್ತಾನೆ. ಅವನು ಇಬ್ಬರಿಗೂ ಕೂಡ ಒಂದು ಕ್ವೆಶ್ಚನ್ನ ಕೇಳ್ತಾನೆ, ನೀವಿಬ್ಬರು ಆ್ಯಕ್ಚುಲ್ ಆಗಿ ಕೊಲೆನ ಕರೆಕ್ಟಾಗಿ ಮಾಡಿಲ್ಲ ಅಂತ. ಅದರಿಂದ ಈ ಬಿಹಾರದಲ್ಲಿ ಕೊಲೆ ಮಾಡಿದಂತಹ ಆ ಸೈಕೋ ಕಿಲ್ಲರ್ ಅವನಿಗೆ ಕೋಪ ಬರುತ್ತೆ. ಅವನು ಹೇಳ್ತಾನೆ, ನಾನು ವೆಬ್ಸೈಟ್ನಲ್ಲಿ ಅವರು ಯಾವ ರೀತಿ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ರೋ ಅದೇ ರೀತಿ ಕೊಲೆನ ಮಾಡಿದ್ದೀನಿ ಅಂತ. ಆ ಮಾತು ಕೇಳಿ ಅರ್ಜುನ್ಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಇದು ಯಾವುದೋ ಒಂದು ವೆಬ್ಸೈಟ್ನಾಗೆ ಕೆಲಸ ಮಾಡ್ತಿದ್ದಾರೆ. ಆ ವೆಬ್ಸೈಟ್ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವನು ಆ ವೆಬ್ಸೈಟ್ನ ಚೆಕ್ ಮಾಡ್ತಾನೆ. ಅಲ್ಲಿ ಅವನಿಗೆ ಒಂದು ವರ್ಡ್ ತೋರಿಸುತ್ತೆ, CTK ಅಂತ. ಸೊ CTK ಅನ್ನೋ ಒಂದು ಹೆಸರಿನ ಒಂದು ವೆಬ್ಸೈಟ್ಗೆ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಿರ್ತಾರೆ. ಸೊ ಅರ್ಜುನ್ ಅದೇ ಕೂಡಲೇ ಇವರಿಬ್ಬರನ್ನ ಮತ್ತೆ ಕೂಡಾಕಿ ಅವ್ರಿಗೆ ಹಿಂಸೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತಗೋಬೇಕು ಅಂತ ಹೇಳಿ ಅವರಿಬ್ಬರೂ ಕೂಡ ಬಾಯಿ ಬಿಡೋದೇ ಇಲ್ಲ. ಸೊ ಈ ರೀತಿ ಹಿಂಸೆಯನ್ನು ತಡ್ಕೊಳ್ಳೋಕ್ಕಾಗ್ದೇ ಆದಿಲ್ ಅಲ್ಲಿದ್ದಂತಹ ಪೊಲೀಸರಿಂದ ಗನ್ನ ಕಸಿದ್ಕೊಂಡು ತನಗೆ ತಾನೇ ಶೂಟ್ ಮಾಡಿಕೊಂಡು ಸತ್ತೋಗ್ಬಿಡ್ತಾನೆ. ಸೊ ಈ ಒಂದು ನ್ಯೂಸು ಕಾಶ್ಮೀರದಾದಂಥ ಎಲ್ಲ ಕಡೆ ಕೂಡ ಹಬ್ಬಿಬಿಡುತ್ತೆ. ಒಬ್ಬ ಅಮಾಯಕನ್ನ ಪೊಲೀಸರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಫೇಕ್ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಇದರಿಂದ ಐಆರ್ ಆಫೀಸರ್ಗೆ
ಟೆನ್ಷನ್ ಆಗಿ ಈ ಅರ್ಜುನ್ ಸರ್ಕಾರನ ಆ ಒಂದು ಕೆಲಸದಿಂದ ತೆಗೆದುಹಾಕಿ ಅವನನ್ನು ಇವಾಗ ಕರೆಂಟಾಗಿ ವರ್ಕ್ ಮಾಡ್ತಿರ್ತಾನಲ್ಲ ಅರುಣಾಚಲಂ ಪ್ರದೇಶದ ಹಿಟ್ ಟೀಮ್ಗೆ ಟ್ರಾನ್ಸ್ಫರ್ನ ಮಾಡಿಸಿರ್ತಾರೆ. ಸೊ ಅಲ್ಲಿಂದ ಸೀನ್ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ವರ್ಷ ಮತ್ತೆ ಅರ್ಜುನ್ನ ತೋರಿಸ್ತಾರೆ. ಹಾಗೆ ಅರ್ಜುನ್ ಹೇಳ್ತಾನೆ, ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದ ನಂತರ ಈ ಸಿಟಿ ವೆಬ್ಸೈಟ್ ಏನು ಅಂತ ಹೇಳಿ ಅದ್ರ ಬಗ್ಗೆ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲ್ ಆಗಿ ಅದು ಒಂದು ಡಾರ್ಕ್ ವೆಬ್ಸೈಟ್. ಆ ವೆಬ್ಸೈಟಲ್ಲಿ ಎಲ್ಲ ಕಿಲ್ಲರ್ಗಳು ಗ್ರೂಪ್ ಇತ್ತು. ಅಲ್ಲಿ ಎಲ್ಲ ಕಿಲ್ಲರ್ಗಳು ತಾವೊಂದು ಕೊಲೆ ಮಾಡಿ ಅದು ಯಾವ ರೀತಿ ಕೊಲೆ ಮಾಡಿದ್ರು ಅನ್ನೋದನ್ನ ಶೂಟ್ ಮಾಡಿ ಆ ವಿಡಿಯೋನ ಆ ಗ್ರೂಪ್ಗೆ ಅಪ್ಲೋಡ್ ಮಾಡ್ತಿದ್ರು. ಆ ಗ್ರೂಪ್ನಲ್ಲಿ ಮೇನ್ ಆಗಿದ್ದಂತಹ ಆ ವ್ಯಕ್ತಿ ಆ ವಿಡಿಯೋನ ಅಪ್ರೂವ್ ಮಾಡಿದ ನಂತರ ಅಷ್ಟೇ ಅವರು ಆ ಟೀಮ್ ಮೆಂಬರ್ ಆಗ್ತಿದ್ರು. ಅದಕ್ಕೋಸ್ಕರ ದೇಶದಲ್ಲಿರುವ ಎಲ್ಲ ಮೂಲೆಯಲ್ಲಿರುವ ಯುವಕರು ಕೂಡ ತಾವು ಆ ಗ್ರೂಪಲ್ಲಿ ಜಾಯಿನ್ ಆಗೋದಕ್ಕೋಸ್ಕರ ಅಮಾಯಕರನ್ನು ಕೊಂದು ಈ ರೀತಿ ಅಪ್ಲೋಡ್ ಮಾಡಿ ಆ ಗುಂಪಿಗೆ ಜಾಯಿನ್ ಆಗ್ತಿದ್ದಾರೆ. ಆ ಟೀಮನ್ನು ಹಿಡಿಯಲಿಕ್ಕೆ ಇರೋದು ನನಗೊಂದೇ ದಾರಿ, ನಾನು ಕೂಡ ಈ ರೀತಿ ಕೊಲೆ ಮಾಡಿ ಆ ಗ್ರೂಪ್ಗೆ ಜಾಯಿನ್ ಆಗೋದು, ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದೀನಿ ಅಂತ ವರ್ಷಗೆ ಹೇಳ್ತಾಳೆ. ಅದಕ್ಕೆ ವರ್ಷ ಕೇಳ್ತಾಳೆ, ಅದಕ್ಕೋಸ್ಕರ ಈ ರೀತಿಯಾಗಿ ಅಮಾಯಕರನ್ನ ಬಲಿ ಕೊಡೋದು ಎಷ್ಟು ಸರಿ ಅಂತ. ಅದಕ್ಕೆ ಅರ್ಜುನ್ ಹೇಳ್ತಾನೆ, ಇವರೇನು ಅಮಾಯಕರಲ್ಲ, ಸ್ವಲ್ಪ ದಿನದ ಹಿಂದೆ ಒಂದು ನ್ಯೂಸ್ ಬಂದಿತ್ತಲ್ಲ, ಬಾಲಕರನ್ನು ತುಂಬಾ ಕೆಟ್ಟದಾಗಿ ಮರ್ಡರ್ ಮಾಡಿದ್ದ ವ್ಯಕ್ತಿಗಳು ಅಂತ. ಆ್ಯಕ್ಚುಲಾಗಿ ನಾ ಕೊಲೆ ಮಾಡಿದ್ದನಲ್ಲ, ಅವರೇ ಆ ವ್ಯಕ್ತಿಗಳು. ಅದಕ್ಕೋಸ್ಕರ ನಾನು ಈ ಇಬ್ಬರನ್ನ ಭೀಕರವಾಗಿ ಕೊಲೆ ಮಾಡಿ ಆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ ಆ ಗ್ರೂಪಿಂದ ಅಪ್ರೂವಲ್ ಆಗಿ ನಾನು ಕೂಡ ಗ್ರೂಪ್ ಮೆಂಬರ್ ಆಗ್ತೀನಿ. ಆವಾಗ ಈಸಿಯಾಗಿ ಅವರ ಗ್ರೂಪ್ ಹತ್ರ ಹೋಗಿ ಅಲ್ಲೇ ಅವರ ಟೀಮ್ನ ನಾಶ ಮಾಡ್ಬೋದು ಅಂತ ಹೇಳಿ ಅವನು ವರ್ಷಗೆ ಹೇಳ್ತಾನೆ. ವರ್ಷಗೂ ಕೂಡ ಈ ಐಡಿಯಾ ಇಷ್ಟ ಆಗುತ್ತೆ. ಹಾಗಾಗಿ ಅವತ್ತಿಂದ ಇವನಿಗೆ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎನಿವೆ, ಅದಾದ ಸ್ವಲ್ಪ ದಿನಕ್ಕೆ ನಂತರ ವರ್ಷ ಅರ್ಜುನ್ಗೆ ಒಂದು ಬಂಪರ್ ನ್ಯೂಸ್ ಹೇಳ್ತಾಳೆ. ಅದೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಜೈಪುರದಲ್ಲಿ ಇರುವಂತಹ ಒಬ್ಬ ಹುಡುಗ ಈ ವೆಬ್ಸೈಟ್ನಲ್ಲಿ ಒಂದು ವಿಡಿಯೋನ ಹಾಕಿದ್ದಾನೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವನು 2ನೇ ಕೊಲೆ ಕೂಡ ಮಾಡಿ ಅದರದ್ದು ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾನೆ. ಸೊ ಅವನು ಆ ಕೊಲೆ ಮಾಡೋದಕ್ಕೂ ಮುಂಚೆನೇ ಹೇಗಾದರೂ ಮಾಡಿ ಅವನನ್ನು ಅವನ್ನ ತಡೆದ್ರೆ ನಮಗೆ ಏನಾದರೂ ಕ್ಲೂ ಸಿಗುತ್ತೆ ಅಂತ ಹೇಳ್ತಾನೆ. ಸೊ ಆ ತಕ್ಷಣವೇ ಅವರಿಬ್ಬರು ಜೈಪುರಗೆ ಹೋಗ್ತಾರೆ. ಹಾಗೆ ಅವನ ಲೊಕೇಶನ್ನು ಕೂಡ ಟ್ರೇಸ್ ಮಾಡಿ ಅವನು ಇನ್ನೇನು ಆ ಹುಡುಗಿಯನ್ನು ಒಂದು ಕಾರ್ಗೆ ಹತ್ತಿಸ್ಕೊಂಡು ಹೋಗಿ ಕೊಲೆ ಮಾಡಬೇಕು. ಆವಾಗ ಅರ್ಜುನ್ ಹೋಗಿ ಅವನನ್ನು ತಡಿತಾನೆ. ಆ ಕಿಲ್ಲರ್ ಹತ್ರ ವೆಪನ್ ಇದ್ದ ಕಾರಣ ಆ ವೆಪನ್ನ ತೆಗೆದು ಕಿಲ್ಲರು ಅರ್ಜುನ್ನ ಹೊಟ್ಟೆಗೆ ಚುಚ್ತಾನೆ. ಬಟ್ ಅರ್ಜುನ್ ಸರ್ಕಾರ ಮಾತ್ರ ಆ ಚಾಕುನ ಹೊಟ್ಟೆಯಿಂದ ವಾಪಸ್ ತೆಗೆಯೋಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವನ್ನ ಟ್ರೈನಿಂಗ್ ಟೈಮಲ್ಲಿ ಅವನಿಗೆ ಒಂದು ಮಾತು ಹೇಳಿರ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ಆಫೀಸರ್ಗಳಿಗೆ ಕಿಲ್ಲರ್ಗಳು ತಮ್ಮ ಹೊಟ್ಟೆಗೆ ಚಾಕು ಏನಾದರೂ ಹಾಕಿದ್ರೆ ಅದ್ರ ಎಫೆಕ್ಟ್ ಅಷ್ಟಾಗಿ ಆಗಿರೋದಿಲ್ಲ, ಅದನ್ನು ವಾಪಸ್ ತೆಗೆದಾಗ ಮಾತ್ರ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅವನು ಆ ಚಾಕುನ ವಾಪಸ್ ತೆಗೆದೇ ಇರೋ ಹಾಗೆ ಆ ಕಿಲ್ಲರ್ ಜೊತೆ ಫೈಟ್ನ ಮಾಡಿ ಅವನನ್ನು ತೊಡೆದು ಅವನನ್ನು ಅಲ್ಲೇ ಕೊಲೆ ಮಾಡ್ತಾರೆ. ಹೀಗೆ ಅರ್ಜುನ್ ಸರ್ಕಾರ್ ಅವನ ಟೀಮ್ಗೆ ಲೊಕೇಶನ್ನ ಶೇರ್ ಮಾಡಿದ್ರಿಂದ ಅವರೆಲ್ಲರೂ ಬಂದು ಅವನ ತಕ್ಷಣವೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ, ಅದಾದ ತುಂಬ ದಿನದ ನಂತರ ಅವನಿಗೆ ಒಂದು ಗುಡ್ ನ್ಯೂಸ್ ಬರುತ್ತೆ. ಸೊ ಅವನು ಅದೇ ಕೂಡಲೇ ಹೋಗಿ ತನ್ನ ಮೈನ್ ಆಫೀಸರ್ಗೆ ಆ ವಿಷಯನ ತಿಳಿಸ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ, ಅವನು ಆ ಸಿಟಿ ಗ್ರೂಪ್ಗೆ ಮೆಂಬರ್ ಆಗಿ ಜಾಯ್ನ್ ಆಗಿರ್ತಾನೆ. ಆಕ್ಚುಲಾಗಿ ಇಲ್ಲಿ ಅರ್ಜುನ್ ಸರ್ಕಾರ್ ಅಪ್ಲೋಡ್ ಮಾಡಿದಂತಹ ವಿಡಿಯೋನ ನೋಡಿ ಇವನಿಗೆ ಆ ಗ್ರೂಪ್ಗೆ ಜಾಯಿನ್ ಆಗೋದಕ್ಕೆ ಅಪ್ರೂವ್ನ ಮಾಡಿರ್ತಾರೆ. ಸೊ ಇದು ಒಂದು ಒಳ್ಳೆ ಟೈಮ್ ಆ ಗ್ರೂಪ್ಗೆ ಜಾಯಿನ್ ಆಗಿ ಅದನ್ನು ನಾಶ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನೀವು ಅಪ್ರೂವಲ್ ಬೇಕು ಅಂತ ಹೇಳಿ ಹೈಯರ್ ಅಥಾರಿಟಿಗೆ ಕನ್ವಿನ್ಸ್ ಮಾಡ್ತಾನೆ. ಸೊ ಅವಾಗ ಅವರು ಅದಕ್ಕೆ ಅಪ್ರೂವ್ ಮಾಡಿ ಇವನ ಜೊತೆಗೆ 3 ಜನ ಇನ್ಸ್ಪೆಕ್ಟರ್ಸ್ನ ಸಪೋರ್ಟ್ಗೂ ಕೂಡ ಕೊಡ್ತಾರೆ. ಆಬ್ವಿಯಸ್ಲಿ ಇಬ್ಬರು ಬೇರೆ ಯಾರೂ ಅಲ್ಲ, ಅವಾಗಲೇ ತೋರಿಸಿದಂತಹ ವರ್ಷ ಮತ್ತು ದಿವಾಕರ್. ಈ 3ನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ, ಮೃದುಲಾ. ಇವಳು ಒಬ್ಬ ಪೊಲೀಸ್
ಪೊಲೀಸ್ ಆಫೀಸರ್. ಬಟ್ ಮೂವಿ ಸ್ಟಾರ್ಟಿಂಗಿಂದ ಇವ್ರಿಗೆ ನೋಡ್ತಿರೋರ್ಗೂ ಕೂಡ ಹಾಗೆ ಅರ್ಜುನ್ಗೂ ಕೂಡ ಈ ವಿಷಯ ಗೊತ್ತಿರೋದೇ ಇಲ್ಲ. ಸೊ ಅದರಿಂದ ಅರ್ಜುನ್ಗೆ ಕೋಪ ಬರುತ್ತೆ, ಅವಳ ಜೊತೆ ಮಾತಾಡಲಿಕ್ಕೆ ಹೋಗಲ್ಲ. ಆವಾಗ ಅವಳೇ ಬಂದು ಅರ್ಜುನ್ನ ಕನ್ವಿನ್ಸ್ ಮಾಡ್ತಾಳೆ, ಈ ರೀತಿ ನಾನು ಪೊಲೀಸ್ ಆಗಲಿಕ್ಕೆ ನೀನೇ ಕಾರಣ, ನಿನ್ನ ಧೈರ್ಯನೇ ನೋಡಿ ನಾನು ಇನ್ಸ್ಪೆಕ್ಟರ್ ಆಗಿದ್ದು ಪೊಲೀಸ್ ಆಗಿದ್ದು. ಅನಂತರ ಅವರಿಬ್ಬರು ಕೂಡ ಒಂದು ಹಾಕ್ತಾರೆ. ನಾವು ಆವಾಗಲೇ ಹೇಳಿದ್ನಲ್ಲ ಈ ಪ್ರೀತಿ ಕತೆ ಈ ಮೂವಿಯಲ್ಲಿ ಬೇಡಿತ್ತು, ಬಟ್ ಒಂದು ಟ್ವಿಸ್ಟ್ ಇದೆ, ಅದು ನಿಮಗೆ ಕೊನೆಗೆ ಗೊತ್ತಾಗುತ್ತೆ ಅಂತ ಹೇಳಿ. ಆ ಟ್ವಿಸ್ಟು ಬೇರೆ ಯಾವುದೂ ಅಲ್ಲ, ಅವಳು ಪೊಲೀಸ್ ಅನ್ನೋದೇ ಇಲ್ಲಿ ಟ್ವಿಸ್ಟ್ ಆಗಿರುತ್ತೆ. ಸೊ ಎನಿವೇ ಇದಾದ ನಂತರ ಅರ್ಜುನ್ನ ಮೀಟ್ ಮಾಡೋಕೆ ಅಂತ ಹೇಳಿ ಆ CTK ಗ್ರೂಪ್ ಅವರು ಅರ್ಜುನ್ಗೆ ಒಂದು ಲೊಕೇಶನ್ನ ಫಿಕ್ಸ್ ಮಾಡಿದರು. ಆ ಲೊಕೇಶನ್ಗೆ ಹೋಗಿ ಅವ್ರಿಗೋಸ್ಕರ ಅಂತ ಹೇಳಿ ಕಾಯ್ತಿರ್ತಾನೆ. ಹಾಗೆ ಅವನ ಟೀಮ್ ಅವರು ಕೂಡ ಅವನಿಂದ ಸ್ವಲ್ಪ ದೂರದಲ್ಲೇ ನಿಂತು ಅವನನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಅದಾದ ಸ್ವಲ್ಪ ಹೊತ್ತಿನ ನಂತರ 4-5 ಕಾರುಗಳು ಬಂದು ಅರ್ಜುನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಇವರು ಕೂಡ ಮೃದುಲಾ, ದಿವಾಕರ್ ಮತ್ತು ವರ್ಷ ಇವ್ರು 3 ಜನ ಕೂಡ ಅವರನ್ನು ಫಾಲೋ ಮಾಡ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮಧ್ಯದಲ್ಲಿ ಅವ್ರಿಗೆ ದಾರಿ ಮಿಸ್ ಆಗಿಬಿಡುತ್ತೆ. ಅವರು ಅರ್ಜುನ್ ಹೋಗ್ತಿದ್ದಂತಹ ಕಾರ್ನ ಮಿಸ್ ಮಾಡ್ಕೊಳ್ತಾರೆ. ನಂತರ ಅರ್ಜುನ್ನ ಆ CTK ಟೀಮ್ ಲೀಡರ್ ಆದಂತಹ ಆಲ್ಫಾ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಆಲ್ಫಾ ಆ ಟೀಮ್ನ ಉದ್ದೇಶ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಇಲ್ಲಿ ಅರ್ಜುನ್ ಮಾತ್ರ ಅಲ್ಲ, ಆ ದಿನ ಅರ್ಜುನ್ ಜೊತೆಗೆ 6 ಜನ ಜಾಯಿನ್ ಆಗಿದ್ದರು. ಸೊ ಅವರೆಲ್ಲರೂ ಕೂಡ ಆಲ್ಫಾ ಕೊಟ್ಟಂತಹ ಸೂಟ್ನ ಹಾಕ್ಕೊಂಡು ಅವನು ಕರ್ಕೊಂಡು ಹೋದಂತಹ ಒಂದು ಪ್ಲೇಸ್ಗೆ ಹೋಗ್ತಾರೆ. ಆ ಪ್ಲೇಸಲ್ಲಿದ್ದಂತಹ ಜನರನ್ನು ನೋಡಿ ಇವನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಹಾಗೆ ಒಂದು ವಿಷಯ ಕೂಡ ಕನ್ಫರ್ಮ್ ಆಗುತ್ತೆ, ಅಲ್ಲಿದ್ದಂತಹ ಸಾವಿರಾರು ಜನ ಎಲ್ಲರೂ ಕೂಡ ಸೈಕೋಗಳು. ಹಾಗೆ ಅವರದೊಂದು ಸಂಘ ಅಂತ ಹೇಳಿ ಆ್ಯಕ್ಚುಲಾಗಿ ಇನ್ನೋಸೆಂಟ್ ಪೀಪಲ್ಸ್ನ ಕರ್ಕೊಂಡು ಬಂದು ಇವರೆಲ್ಲ ಒಂದು ರೀತಿಯಾಗಿ ಹಿಂಸೆ ಕೊಟ್ಟು ಅವರೆಲ್ಲರೂ ಹಾರಿಬಲ್ ಗೇಮ್ ರೀತಿ ಅರೇಂಜ್ ಮಾಡ್ತಿದ್ರು. ಹಾಗೆ ಇವರೆಲ್ಲ ವರ್ಷಕ್ಕೊಮ್ಮೆ ಈ ರೀತಿಯಾದ ಮೀಟಿಂಗ್ಸ್ನ ಕೂಡ ಮಾಡಿ ಒಂದು ರೀತಿಯಾದಂತಹ ಮಜಾ ತಗೊಳ್ತಿದ್ರು, ಯಾಕಂದರೆ ಇವರೆಲ್ಲ ಸೈಕೋ ಕಿಲ್ಲರ್ಗಳು. ಫೈನಲಿ ಅರ್ಜುನ್ ಕಳಿಸಿದಂತಹ ಸಿಗ್ನಲ್ಲು ವರ್ಷ ಮತ್ತು ದಿವಾಕರ್ ಅವ್ರಿಗೆ ಮುಟ್ಟುತ್ತೆ. ಸೊ ಆ ಸಿಗ್ನಲ್ನ ಹುಡ್ಕೊಂಡು ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದು ಈ CTK ಗ್ಯಾಂಗ್ ಒಟ್ಟಿಗೆ ಮುಖಾಮುಖಿ ಅಲ್ಲಿ ಒಂದು ಗಲಾಟೆ ಕೂಡ ನಡೆಯುತ್ತೆ. ಈ ಗಲಾಟೆಯಲ್ಲಿ ಮೃದುಲಾ ಮತ್ತು ವರ್ಷ ಇಬ್ಬರು ಕೂಡ ದೂರ ಆಗಿಬಿಡ್ತಾರೆ. ಆದರೆ ದಿವಾಕರ್ ಈ ಗ್ಯಾಂಗ್ ಅವ್ರ ಜೊತೆಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಕೂಡಲೇ ದಿವಾಕರ್ನ ನಿಗೂಢವಾದ ಪ್ಲೇಸ್ಗೆ ಕರ್ಕೊಂಡು ಬರ್ತಾರೆ. ಈ ಕಡೆ ಅರ್ಜುನ್ಗೆ ಒಂದು ಉಪಾಯ ಮಾಡ್ತಾನೆ. ಸೊ ಇಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಪೊಲೀಸವ್ರಿಗೆ ರೀಚ್ ಆಗುತ್ತೆ. ಸೊ ಅವರು ಇಲ್ಲಿಗೆ ಬರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಬ್ಲಾಸ್ಟ್ನು ಕೂಡ ಮಾಡ್ತಾನೆ. ಆದರೆ ಆ ಬ್ಲಾಸ್ಟ್ನ ಸೌಂಡು ಅಲ್ಲೇ ಇದ್ದಂತಹ ಮೃದುಲಾ ಮತ್ತು ಏನು ವರ್ಷ ಇರ್ತಾರೆ ಅವ್ರಿಗೂ ಕೂಡ ಕೇಳಿಸೋದಿಲ್ಲ. ಸೊ ಯಾರೋ ಅವಾಗ ಅಲ್ಲೇ ಗ್ಯಾಂಗ್ ಲೀಡರ್ ಆದಂತಹ ಆಲ್ಫಾಗೆ ಒಂದು ಡೌಟ್ ಬರುತ್ತೆ, ನಮ್ಮಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ, ಅದು ಯಾರೂ ಅಲ್ಲ, ಇವಾಗ ತಾನೇ ಜಾಯಿನ್ ಆದಂತಹ 6 ಜನದಲ್ಲಿ ಒಬ್ಬ ಪೊಲೀಸ್ ಆಗಿರ್ತಾನೆ. ಸೊ ಹೇಗಾದರೂ ಮಾಡಿ ಅವನು ಯಾರು ಅಂತ ಕಂಡುಹಿಡಿಬೇಕು ಅಂತ ಹೇಳಿ ಒಂದು ಗೇಮ್ನ ಕಂಡಕ್ಟ್ ಮಾಡ್ತಾನೆ. ನೀವು 6 ಜನ ಇವಾಗಲೇ ವೆಪನ್ಸ್ನ ತಗೊಂಡು ಒಬ್ಬರ ಮೇಲೆ ಅಟ್ಯಾಕ್ ಮಾಡಿ. ಸೊ ಫೈನಲಿ ಯಾರು ವಿನ್ ಆಗಿ ಒಬ್ಬ ವ್ಯಕ್ತಿ ಉಳಿತಾನೋ ಅವನೇ ಈ ಗ್ಯಾಂಗ್ ಲೀಡರ್ ಅಂತ ಹೇಳಿ ಹೇಳ್ತಾನೆ. ಸೊ ತಕ್ಷಣ ಎಲ್ಲರೂ ಕೂಡ ಅಲ್ಲಿ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಬ್ವಿಯಸ್ಲಿ ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೇನೆ ಅರ್ಜುನ್ನೇ ಇಲ್ಲಿ ಗೆದ್ದು ಆ ಗ್ಯಾಂಗ್ ಲೀಡರ್ ಆಗ್ತಾನೆ. ಸೊ ಅದಾದಮೇಲೆ ಮತ್ತೆ ಆಲ್ಫಾ ಅಲ್ಲಿದ್ದಂತಹ ಟೀಮ್ ಮೆಂಬರ್ಸ್ ಎಲ್ರಿಗೂ ನಿಮಗೆ ಪೊಲೀಸ್ನ ನೋಡಿ ಸ್ವಲ್ಪ ಧೈರ್ಯ ಹೋಗಿರುತ್ತೆ, ನಿಮಗೆ ಧೈರ್ಯ ಬರಬೇಕು ಅಂತ ಹೇಳಿದ್ರೆ ನಾವಿವಾಗ ಒಂದು ಕೊಲೆ ಮಾಡಬೇಕು ಅಂತ ಹೇಳಿ ಅಲ್ಲೇ ಇದ್ದಂತಹ ವ್ಯಕ್ತಿಗೆ ಅಲ್ಲಿದ್ದಂತಹ ಒಂದು ಮಗುನ ಕರ್ಕೊಂಡು ಬರಕ್ಕೆ ಹೇಳ್ತಾನೆ. ನಂತರ ಆ ಮಗುವನ್ನ ಈಗ ಕೊಲೆ ಮಾಡಿ, ಸೊ ಅದನ್ನು ನೋಡಿ ನಿಮಗೆ ಧೈರ್ಯ ಬರುತ್ತೆ ಅಂತ ಹೇಳ್ತಾನೆ. ಸೊ ಅದಾದಮೇಲೆ ಅಲ್ಲಿಗೆ ನಮಗೆ ಹಿಟ್ ಪಾರ್ಟ್ 2 ಅಲ್ಲಿದ್ದಂತಹ ಹೀರೋ KD ಕೂಡ ಎಂಟ್ರಿ ಆಗುತ್ತೆ. ಸೊ KD, ಅರ್ಜುನ್ ಸರ್ಕಾರ್ ಹಾಗೆ ಎಲ್ಲರೂ ಕೂಡ ಅಲ್ಲಿ ಫೈಟ್ ಮಾಡಿ ಆಲ್ಫಾ ಗ್ಯಾಂಗ್ ಮತ್ತು ಆಲ್ಫಾನ ಕೂಡ ಕೊಲೆ ಮಾಡ್ತಾರೆ. ಸೊ ಇದಾದಮೇಲೆ ನಮಗೆ ಈ ಮೂವಿಯ ಲಾಸ್ಟ್ ಸೀನಲ್ಲಿ ನಮಗೆ ಪಾರ್ಟ್ 4ನ
ಹಿಂಟ್ ಕೂಡ ಕೊಡ್ತಾರೆ. ಆ ಪಾರ್ಟ್ 4ಅಲ್ಲಿ ಹೀರೋ ಕಾರ್ತಿಕ್ ಆ್ಯಕ್ಟ್ ಮಾಡ್ತಾರ ಅಂತರ ನಮಗೆ ಕ್ಲೂ ಕೂಡ ಕೊಡ್ತಾರೆ. ಆ ಮೂವಿಯಲ್ಲಿ ಈ ಮೂವಿ ಇಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ. ಆ್ಯಂಡ್ ಇವಾಗ ಈ ಮೂವಿ ಬಗ್ಗೆ ನನ್ನ ಒಪಿನಿಯನ್ ಹೇಳೋದಾದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ತೊಗೊಂಡು ಹೋಗಿದ್ದಾರೆ, ಹಾಗೆ ತುಂಬಾ ಇಷ್ಟ ಕೂಡ ಆಗಿತ್ತು. ಬಟ್ ಪಾರ್ಟ್ 3 ಇಲ್ಲಿ ನಿಮಗೆ ಅಷ್ಟೊಂದು ಸಸ್ಪೆನ್ಸ್ ಏನಿಲ್ಲ, ಒಂದು ಆ್ಯಕ್ಷನ್ ಮೂವಿ ಥರ ತೊಗೊಂಡು ಹೋಗಿದ್ದಾರೆ ಅಂತ ಅನ್ನಿಸ್ತು. ಸೊ ಇದು ನನ್ನ ಒಪಿನಿಯನ್ನು. ಸೊ ನಿಮಗೆ ಮೂವಿ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಕ್ಸ್ಪ್ಲನೇಷನ್ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.